ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಹಸಿರು ಕಡಲೆ ಕಾಳನ್ನು ಬಳಸ್ಕೊಂಡು ಒಂದು ಸಖತ್ ಟೇಸ್ಟಿಯಾಗಿರುವಂಥ ಕರಿ ಮಾಡೋ ತೋರಿಸ್ತಾ ಇದ್ದೀನಿ. ಸೈಡ್ ಡಿಶ್ ಅಂತ ಹೇಳ್ಬೋದು. ಪೂರಿ, ಚಪಾತಿ, ರೊಟ್ಟಿ, ರೈಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸಖತ್ತಾಗಿರುತ್ತೆ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನಿಲ್ಲಿ ಓವರ್ ನೈಟ್ 1 ಕಪ್ ಆಗೋಷ್ಟು ಹಸಿರು ಕಡಲೆಕಾಳನ್ನು ನೆನೆಸಿಟ್ಟಿದ್ದೀನಿ. ನಾನು ತೋರಿಸ್ದೆ ಆವಾಗಲೇ. ಈ ಮಾರ್ಕೆಟಲ್ಲಿ ಸಿಗುತ್ತೆ ಒಣಗಿರುವಂಥ ಹಸಿರು ಕಡಲೆಕಾಳು. ಅದನ್ನು ಒಂದು ಓವರ್ ನೈಟ್ ನೆನೆಸಿದ್ರೆ ಸಾಕು. ಇವಾಗ ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು 2 ರಿಂದ 3 ಇಂಚಿನಷ್ಟು ಮೇಲೆ ನೀರು ನಿಲ್ಲೋ ಥರ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು, ಆಲ್ಮೋಸ್ಟ್ ಪೂರ್ತಿ ಬೆಂದಿರಬೇಕು, ಬೇಯಬೇಕು ಅಷ್ಟು ನೀವು ಕೂಗಿಸ್ಕೊಳ್ಬೇಕು. ಒಂದು 3 ವಿಜಲ್ ಕೂಗಿಸಿದ್ರೆ ಸಾಕು, ಪೂರ್ತಿ ಬೆಂದಿರುತ್ತೆ. ನೋಡಿ, ಪೂರ್ತಿ ಸಾಫ್ಟ್ ಆಗೋವರೆಗೂ ಬೆಂದಿರುತ್ತೆ. ಬಟ್ ಈ ಥರ ಹೊಡ್ಕೊಂಡಿರಬಾರ್ದು. ಹಾಗೆ ನಾವಾಗಲೇ ಪ್ರೆಸ್ ಮಾಡಿದ್ರೆ ಮಾತ್ರ ಸಾಫ್ಟಾಗಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು. ಇಷ್ಟು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀರೇನಿದೆ ನೋಡಿ, ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಇಟ್ಕೊಳ್ಳಲ್ಲ. ನೋಡಿ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಒಂದು ಇದನ್ನು ಮಾಡೋಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 6 ರಿಂದ 7 ಲವಂಗ, 1 ಇಂಚಿನಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಈರುಳ್ಳಿ ಚಿಕ್ಕ ಗಾತ್ರದ್ದು, 1 ಟೊಮೆಟೊ ಕೂಡ ಒಂದು ಚಿಕ್ಕ ಗಾತ್ರದ್ದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 5 ರಿಂದ 6 ಖಾರಕ್ಕೋಸ್ಕರ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಅಚ್ಕಾರದ ಪುಡಿ ಕೂಡ ನೀವು ಬಳಸ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿಯಾಗಿ ಸಾಫ್ಟಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಏನಿರುತ್ತೆ ನೋಡಿ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಇರೋದು, ಅದೆಲ್ಲವೂ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಫ್ರೈ ಆಗಿದೆಯಲ್ಲ ಸಾಫ್ಟಾಗಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಿಮಗೆ. ಇನ್ನೂ ಕೆಂಪಿಗೆ ಮಾಡ್ಕೋಬೇಡಿ. ಇವಾಗ ನೋಡಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯನ್ನು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಳಿ. ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು, ಹಾಗೆ 2 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ನಾವು ಜಾಸ್ತಿ ತಿನ್ನೋದ್ರಿಂದ ಅಚ್ಚ ಖಾರದ ಪುಡಿ ಕೂಡ ನಾವು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೀವು ಖಾರ ಕಡಿಮೆ ತಿನ್ನೋರು ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡಿ. ಹಸಿರು ಮೆಣಸಿನ್ಕಾಯಿ ಆದರೂ ಸ್ಕಿಪ್ ಮಾಡಿ, ಅಥವಾ ಅಚ್ಚ ಖಾರದ ಪುಡಿ ಆದರೂ ಸ್ಕಿಪ್ ಮಾಡಿ ನೀವು ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಪೂರ್ತಿ ತಣ್ಣಗಾದ್ಮೇಲೆ ನಾನಿಲ್ಲಿ ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಇದನ್ನು ನೋಡಾದ್ಮೇಲೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಪೂರ್ತಿ ನುಣ್ಣಗೆ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಾಗಲ್ಲ ಇದು. ಇವಾಗ ನೋಡಿ, ರುಬ್ಕೊಂಡಿದ್ದೀನಿ. ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಇವಾಗ ಕುಕ್ಕರ್ನಲ್ಲಿ ಮಾಡ್ಕೊಳ್ತಿರೋದ್ರಿಂದ ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ. ಒಂದೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆಯನ್ನು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಹಾಕದೆ ಕೂಡ ಮಾಡ್ಕೋಬೋದು. ಕಮೆಂಟ್ಸ್ನಲ್ಲಿ ಅವಾಗವಾಗ ಓದ್ತಾ ಇರ್ತೀನಿ, ಬರೀ 2 ಟೇಬಲ್ ಸ್ಪೂನ್ ಎಣ್ಣೆನಾ, 3 ಟೇಬಲ್ ಸ್ಪೂನ್ ಎಣ್ಣೆನಾ ಅಂತ ಕಾಮೆಂಟ್ ಮಾಡ್ತಿರ್ತೀರ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕ್ತೇನೆ, ಹಾಗೆ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, 1 ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಈ ಟೈಮಲ್ಲಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಕಡಿಮೆ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೇಕು. ನಿಮ್ಗೆ ಇಷ್ಟ ಆಗೋ ಥರ ಎಣ್ಣೆನ ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡ್ಕೋಬೋದು. ನಾನು ಅಷ್ಟೇ ಹಾಕಿ ಅಂತ ನಿಮ್ಗೆ ಯಾವತ್ತೂ ಹೇಳಿರಲ್ಲ. ಸೊ ನೋಡಿ, ಇವಾಗ ಬೇಯಿಸ್ಕೊಂಡು ಇಟ್ಕೊಳ್ಳೋಂಥ ಕಡಲೆಕಾಳು ಏನಿದೆ ನೋಡಿ ಹಸಿರದು, ಅದನ್ನು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಎಣ್ಣೆಯಲ್ಲಿ ಕಡಲೆಕಾಳು ಏನಿರುತ್ತೆ ನೋಡಿ ಚೆನ್ನಾಗಿ ಹುರ್ಕೋಬೇಕು. ಒಂದು 2 ನಿಮಿಷನಾದರೂ ಟೈಮ್ ಕೊಟ್ಟು ಹುರ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಈ ಬೆಂದಿರುವಂಥ ಕಡಲೆಕಾಳನ್ನು ಎಣ್ಣೆಯಲ್ಲಿ ಮತ್ತೆ ಸ್ವಲ್ಪ ಹುರ್ಕೋಬೇಕು. ಅದಾದಮೇಲೆ ಹುರ್ಕೊಂಡಾದಮೇಲೆ ನೋಡಿ, ನಾನಿಲ್ಲಿ 1 ಬದನೆಕಾಯಿ, 2 ರಿಂದ 3 ಬೀನ್ಸ್, 1 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಆಲೂಗಡ್ಡೆ, ಬದನೆಕಾಯಿ ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಒಂದೊಂದಿದ್ರೂ ಸಾಕು, ಹಾಕ್ಕೊಳ್ಳಿ. ಬೀನ್ಸು ಇದು ಆಪ್ಷನಲ್ಲು. ಬೀನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ. ಆಲೂಗಡ್ಡೆ, ಬದನೆಕಾಯಿ ಅಂತೂ ನೀವು ಹಾಕಲೇಬೇಕಾಗತ್ತೆ. ಅಟ್ಲೀಸ್ಟ್ ಬದನೆಕಾಯಿ ಇಲ್ಲ ಅಂದರೂ ಕೂಡ ಆಲೂಗಡ್ಡೆಯನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಚೆನ್ನಾಗಿ ಅದನ್ನೂ ಕೂಡ ಈ ತರಕಾರಿ ಏನು ಹಾಕಿದ್ದೀವಲ್ಲ ಇದನ್ನು ಕೂಡ ಹುರ್ಕೋಬೇಕು. 1 ನಿಮಿಷನಾದರೂ ಹುರ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ ಹೊತ್ತು. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಹುರ್ಕೊಂಡಾದಮೇಲೆ ನಾನಿಲ್ಲಿ ರುಬ್ಕೊಂಡು ಇಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ, ಇದು ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಸೆಮಿ ಗ್ರೇವಿ ಥರ ಆಗಬೇಕು. ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್, ಪಲಾವ್, ಹಾಗೆ ಬಗಾರ ರೈಸ್ ಆ ಥರ ಎಲ್ಲ ಮಾಡಿದ್ರೆ ಈ ಥರ ಕಾಂಬಿನೇಷನಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅಥವಾ ಪೂರಿ ಯಾವತ್ತಾದರೂ ಮಾಡಿದ್ರೆ ಪೂರಿ ಜೊತೆ ಕಾಂಬಿನೇಷನ್ ಆಗಿ ಇದನ್ನು ಮಾಡ್ಕೊಳ್ಳಿ,
ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನಾರ್ಮಲಾಗಿ ನೀವು ಅದು ಯಾವುದು ಬೇಡ ಅಂದರೆ ರೊಟ್ಟಿ ಚಪಾತಿಗೆ ವೈಟ್ ರೈಸ್ಗೂ ಕೂಡ ಸೂಪರ್ ಆಗಿರುತ್ತೆ. ನೋಡಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ನಿಮಿಷ ಕೊನೆಯದಾಗಿ ಇನ್ನೇನು ಕುಕ್ಕರಲ್ಲಿ ಕ್ಲೋಸ್ ಮಾಡ್ತೀವಿ ಅನ್ನೋವಾಗ ಕಸೂರಿ ಮೇಥಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಆವಾಗ ಫ್ಲೇವರ್ ಇರುತ್ತೆ ನೋಡಿ ಕಸೂರಿ ಮೇಥಿದು, ಅದು ಚೆನ್ನಾಗಿ ಬೆರ್ಕೊಂಡ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ. ಮಸಾಲೆ ಕೂಡ ನಾನು ಜಾಸ್ತಿ ಹಾಕಿಲ್ಲ, ನೀವು ನೋಡಿರ್ಬೋದು ಇಲ್ಲಿ ತುಂಬ ಚೆನ್ನಾಗಾಗುತ್ತೆ. ಅಷ್ಟೇ ಫ್ಲೇವರ್ ಸಾಕು, ಜಾಸ್ತಿ ಮಸಾಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸ್ಬೇಕು. ಯಾಕಂದರೆ ಆಲ್ರೆಡಿ ನಾವು ಕಾಳನ್ನು ಕೂಗಿಸಿದ್ದೀವಿ. ಇವಾಗ ಆಲೂಗಡ್ಡೆ ಬದನೆಕಾಯಿ ಏನಿದೆ ನೋಡಿ ಬೇಗನೆ ಬೆಂದು ಹೋಗುತ್ತೆ. ಹಾಗಾಗಿ ಒಂದೇ ವಿಷಲ್ ಕೂಗಿಸ್ಕೊಂಡು ನೋಡಿ ಪೂರ್ತಿ ಸ್ಟೀಮ್ ಹೋದ್ಮೇಲೆ ತೆಗಿತಾ ಇದ್ದೀನಿ ನಾನು. ಬಿಸಿ ಬಿಸಿಯಾಗಿರುವಂಥ ಪೂರಿ ಚಪಾತಿ ರೊಟ್ಟಿ ರೈಸು ಬಗಾರ ರೈಸ್ ವೈಟ್ ರೈಸ್ ಗೀ ರೈಸ್ ಯಾವುದಕ್ಕೆ ಬೇಕಿದ್ರೂ ಸೂಟ್ ಆಗುತ್ತೆ. ಸೂಪರ್ ಆಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಆರಾಮಾಗಿ ಮಾಡಿಕೊಂಡು ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಟೇಸ್ಟ್ ನೋಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.